ತಮಿಳುನಾಡು ಅಕ್ಷರಶಃ ಅಚ್ಚರಿಯ ಫಲಿತಾಂಶ ನೀಡಿದೆ. ವಿಜಯ್ ವೋಟ್ ಕಟರಾಗಬಹುದು, 1 ಅಥವಾ 2 ಸೀಟ್ ಗೆದ್ರೆ ಹೆಚ್ಚು ಎಂದವರ ಮಧ್ಯೆ ದಳಪತಿ ತಮಿಳುನಾಡಿನ ಅತೀ ದೊಡ್ಡ ಶಕ್ತಿಯಾಗಿ ಹೊಮ್ಮಿದ್ದಾರೆ. ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಯಾಗೋ ಸಾಧ್ಯತೆಗಳಿವೆ. ಈ ಮೂಲಕ ಪಕ್ಷ ಕಟ್ಟಿದ ಚೊಚ್ಚಲ ಪ್ರಯತ್ನದಲ್ಲೇ ಸಿಎಂ ಆದ ನಟರ ಸಾಲಲ್ಲಿ ವಿಜಯ್ ನಿಂತಿದ್ದಾರೆ. ತಮಿಳುನಾಡಿನ ಎಂಜಿ ರಾಮಚಂದ್ರನ್, ಆಂಧ್ರದ ಎನ್.ಟಿ. ರಾಮರಾವ್ ಬಿಟ್ರೆ ಈ ದಾಖಲೆ ಮಾಡಿದ್ದು ವಿಜಯ್ ಮಾತ್ರ. ಅಷ್ಟಕ್ಕೂ ವಿಜಯ್ ಗೆಲುವಿಗೆ 10 ಕಾರಣಗಳೇನು? ನಟ ವಿಜಯ್ ಜನಪ್ರಿಯತೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ವಿಜಯ್ ದಕ್ಷಿಣ ಭಾರತದ ಜನಪ್ರಿಯ ನಟ. ಈ ಜನಪ್ರಿಯತೆಯೇ ಮತವಾಗಿ ವಿಜಯ್ ಗೆಲುವಿಗೆ ಕಾರಣ ಆಗಿದೆ. ದ್ರಾವಿಡ ಪಕ್ಷಗಳ ಪ್ರಾಬಲ್ಯಕ್ಕೆ ಬ್ರೇಕ್. ತಮಿಳುನಾಡಲ್ಲಿ ಇದುವರೆಗೂ ಡಿಎಂಕೆ, ಎಐಎಡಿಎಂಕೆಯದ್ದೇ ಪ್ರಾಬಲ್ಯ. ಕಳೆದ 50 ವರ್ಷಗಳಲ್ಲಿ ಈ 2 ಪಕ್ಷಗಳು ಪರ್ಯಾಯ ಅವಧಿಗೆ ತಮಿಳುನಾಡಲ್ಲಿ ಆಡಳಿತ ನಡೆಸಿವೆ. ಬದಲಾವಣೆ ಬಯಸಿದ ಜನರಿಗೆ ಆಶಾಕಿರಣವಾಗಿ ಹೊಮ್ಮಿದ್ದು ಟಿವಿಕೆ ಮುಖ್ಯಸ್ಥ ವಿಜಯ್. ಹಾಗಾಗಿ ಜನತೆ ವಿಜಯ್ ಮೂಲಕ ಬದಲಾವಣೆ ತಂದಿದ್ದಾರೆ ಅಂತ ಹೇಳಬಹುದು. ಯುವಕರನ್ನ ಸೆಳೆದ ದಳಪತಿ. ತಮಿಳುನಾಡಿನಲ್ಲಿ 42% ಯುವ ಮತದಾರರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಬಹುತೇಕ ಯುವ ಮತದಾರರು ಡಿಎಂಕೆ, ಎಐಎಡಿಎಂಕೆ ಬಿಟ್ಟು ವಿಜಯ್ ಕೈ ಹಿಡಿದಿದ್ದಾರೆ. 20 ರಿಂದ 29 ವಯೋಮಾನದ 59% ಯುವಕರು ಟಿವಿಕೆಗೆ ಜೈ ಎಂದಿದ್ದಾರೆ. 30 ರಿಂದ 39 ವಯೋಮಾನದ 45% ಮಂದಿ ದಳಪತಿಯನ್ನ ದಡ ಮುಟ್ಟಿಸಿದ್ದಾರೆ ಎನ್ನುತ್ತಿದೆ ತಮಿಳುನಾಡಿನ ಸರ್ವೆ. ಹೊಸ ಮತದಾರರ ಮೊದಲ ಆಯ್ಕೆ ವಿಜಯ್. ತಮಿಳುನಾಡಿನಲ್ಲಿ ನಡೆದ ಸರ್ವೆ ಪ್ರಕಾರ 68% ಹೊಸ ವೋಟರ್ಸ್ ವಿಜಯ್ಗೆ ಬೆಂಬಲ ನೀಡಿದ್ದಾರೆ. ದ್ರಾವಿಡ ರಾಜಕಾರಣದ ಅಂತಃಸುಳಿಯನ್ನೇ ಅರಿಯದ ಈ ಹೊಸ ವೋಟರ್ಸ್ ವಿಜಯ ಯಾತ್ರೆಗೆ ಸಾಥ್ ಕೊಟ್ಟಿದ್ದಾರೆ. ಟಿವಿಕೆಗೆ ಮಹಿಳೆಯರ ಬೆಂಬಲ. ಸುಪ್ರಸಿದ್ಧ ನಟ ಎಂಬುದರ ಜೊತೆಗೆ ವಿಜಯ್ ಅಭಿವೃದ್ಧಿ ಆಧಾರಿತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಸೈ ಎಂದಿದ್ದಾರೆ. ಟಿವಿಕೆಗೆ ಮತ ಹಾಕೋ ಮೂಲಕ ಡಿಎಂಕೆ, ಎಐಎಡಿಎಂಕೆ ಪ್ರಾಬಲ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಟಿವಿಕೆಗೆ ಮತ ಹಾಕಿರೋ ಗ್ರಾಮೀಣರು. ತಮಿಳುನಾಡಿನ ಗ್ರಾಮೀಣ ಭಾಗದಲ್ಲಿರೋ 90 ಕ್ಷೇತ್ರಗಳಲ್ಲಿ ಟಿವಿಕೆ ಅತ್ಯುತ್ತಮ ಸಾಧನೆ ತೋರಿದೆ. ವಿಜಯ್ ಗೆಲುವಿನ ಹಿಂದಿನ ಶಕ್ತಿಯೇ ಗ್ರಾಮೀಣ ಭಾಗದ ಜನ. ಯಾವುದೇ ಆಲೋಚನೆ ಮಾಡದೆ ಜನತೆ ವಿಸಿಲ್ಗೆ ವೋಟ್ ಒತ್ತಿದ್ದಾರೆ. ಜಾತಿ ಮೀರಿದ ರಾಜಕೀಯ ಶಕ್ತಿಯಾದ ವಿಜಯ್. ಒಂದು ಸಮೀಕ್ಷೆ ಪ್ರಕಾರ ದಳಪತಿಗೆ ಎಲ್ಲಾ ವರ್ಗ, ಸಮುದಾಯದ ಜನರ ಬೆಂಬಲ ಸಿಕ್ಕಿದೆ. ವಿಜಯ್ ಮೂಲತಃ ಕ್ರೈಸ್ತ ಧರ್ಮಕ್ಕೆ ಸೇರಿದ್ರೂ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ತ, ದಲಿತ ಹೀಗೆ ಎಲ್ಲಾ ವರ್ಗಗಳ ಬೆಂಬಲವೂ ಕೂಡ ವಿಜಯ್ಗೆ ಸಿಕ್ಕಿದೆ ಎನ್ನಲಾಗಿದೆ. ಅಭಿಮಾನಿಗಳ ಬಳಗದ ಡಿಜಿಟಲ್ ಪ್ರಚಾರ. ವಿಜಯ್ ಅಭಿಮಾನಿಗಳ ಡಿಜಿಟಲ್ ಪ್ರಚಾರವೇ ಟಿವಿಕೆ ಅತಿ ದೊಡ್ಡ ಶಕ್ತಿ ಎನ್ನಲಾಗಿದೆ. ವಿಜಯ್ ಫ್ಯಾನ್ಸ್ ತಮ್ಮ ಡಿಜಿಟಲ್ ಪ್ರಚಾರದ ಮೂಲಕ 40% ಮತದಾರರ ಮೇಲೆ ಪ್ರಭಾವ ಬೀರಿದ್ರು. ಟಿವಿಕೆ ಪಕ್ಷದ ಪ್ರಣಾಳಿಕೆಯಲ್ಲಿ ವಿಜಯ್ ಫೋಕಸ್ ಮಾಡಿದ್ದೇ ಯುವಕರನ್ನ. ಅಡಮಾನವಿಲ್ಲದ ಶೈಕ್ಷಣಿಕ ಸಾಲ, ನಿರುದ್ಯೋಗ ಭತ್ಯೆ ಇತ್ಯಾದಿ ಆಶ್ವಾಸನೆಗಳು ಜನರ ಮನಗೆದ್ದಿವೆ ಎನ್ನಲಾಗಿದೆ. ತಮಿಳುನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ. ಇಲ್ಲಿಯವರೆಗೆ ತಮಿಳುನಾಡಲ್ಲಿ ಡಿಎಂಕೆ, ಎಐಎಡಿಎಂಕೆ ನಡುವೆ ನೇರ ಸ್ಪರ್ಧೆ ಇತ್ತು. ಈ ಸಲ ಅಖಾಡಕ್ಕೆ ಟಿವಿಕೆ ಪ್ರವೇಶದಿಂದಾಗಿ ವೋಟು 3 ಭಾಗವಾಗಿತ್ತು. ಮತ ವಿಭಜನೆಯ ನೇರ ಲಾಭ ವಿಜಯ್ಗೆ ಆಗಿದೆ ಎನ್ನಲಾಗಿದೆ.